ಪ್ರತಿಭಟನೆಗಳ ನಡುವೆಯೂ ಸಹ ಮದ್ದೂರು ನಗರಸಭೆಯ ವಾರ್ಡ್ಗಳನ್ನು ವಿಂಗಡಣೆ ಮಾಡಲಾಗಿದೆ. ಮಂಡ್ಯದ ನೂತನ ಮದ್ದೂರು ನಗರಸಭೆಗೆ 31 ವಾರ್ಡ್ಗಳನ್ನು ನಿಗದಿಪಡಿಸಲಾಗಿದೆ. ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಚುನಾವಣಾಧಿಕಾರಿ ಡಾಕ್ಟರ್ ಕುಮಾರ್ ಅವರು. ಮಾರ್ಚ್ 30ರ ಒಳಗೆ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಿವಾದ ಪ್ರತಿಭಟನೆಗಳ ನಡುವೆ 4 ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಲಾಗಿದೆ. ಗೆಜ್ಜಲಗೆರೆ, ಗೊರವನಹಳ್ಳಿ, ಚಾಮನಹಳ್ಳಿ ಮತ್ತು ಸೋಮನಹಳ್ಳಿ ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ. 2026-27ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿ ಅಭಿವೃದ್ಧಿಗೆ ಅನುದಾನವನ್ನು ನೀಡಲಾಗಿದೆ. ಗೆಜ್ಜಲಗೆರೆಯಲ್ಲಿ 93ನೇ ದಿನವೂ ಸಹ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಪಂಚಾಯಿತಿ ಉಳಿಸುವ ಕೇಸ್ ಹೈಕೋರ್ಟ್ನಲ್ಲಿ ಮುಂದಿನ ತಿಂಗಳು ವಿಚಾರಣೆ ಇದೆ. ವಾರ್ಡ್ ನಿಗದಿಯಿಂದ ಪಂಚಾಯಿತಿ ಕೈಬಿಡುವ ಹೋರಾಟ ಮತ್ತಷ್ಟು ಕಗ್ಗಂಟಾಗಿ ಪರಿಣಮಿಸಿದೆ. ಯಾವುದೇ ಕಾರಣಕ್ಕೂ ಗೆಜ್ಜಲಗೆರೆ, ಗೊರವನಹಳ್ಳಿ, ಚಾಮನಹಳ್ಳಿ ಮತ್ತು ಸೋಮನಹಳ್ಳಿ ಈ 4 ಹಳ್ಳಿಗಳನ್ನು ನಗರಸಭೆಗೆ ಸೇರಿಸಬಾರದು ಅನ್ನುವ ಹೋರಾಟ 93 ದಿನಗಳಿಂದಲೂ ಹೋರಾಟ ನಡೀತಾ ಇದೆ. ಆದರೆ ಈ 93 ದಿನಗಳ ಹೋರಾಟದ ಪ್ರಯತ್ನದ ಭಾಗ ಒಂದು ಕಡೆಯಾದರೆ, ಮಗದೊಂದು ಕಡೆ ಮಂಡ್ಯದ ನೂತನ ಮದ್ದೂರು ನಗರಸಭೆಗೆ 31 ವಾರ್ಡ್ಗಳನ್ನು ನಿಗದಿಪಡಿಸಲಾಗಿದೆ. ಅದರಲ್ಲಿ ಇದೇ ಗೆಜ್ಜಲಗೆರೆ, ಗೊರವನಹಳ್ಳಿ, ಚಾಮನಹಳ್ಳಿ ಮತ್ತು ಸೋಮನಹಳ್ಳಿಯನ್ನು ಸಹ ಸೇರ್ಪಡೆ ಮಾಡಲಾಗ್ತಾ ಇದೆ. ಸ್ವಾಭಿಮಾನದ ಹೋರಾಟಕ್ಕೆ ಗೆಜ್ಜಲಗೆರೆ